ಅಪ್ಪ ಅಮ್ಮ ಮಾರ್ಕೆಟಿಗೆ ಹೋಗಿದ್ರು, ತುಂಬ ಹೊತ್ತಾಯ್ತು ಅವ್ರು ಹೋಗಿ, ಇಷ್ಟೊತ್ತಾದರೂ ಬಂದಿಲ್ಲ. ನಿನ್ನ ಫೋನ್ ಕೊಡು, ನಾನು ಅವ್ರು ಕಾಲ್ ಮಾಡ್ತೀನಿ. ಮೇಡಮ್, ಅವ್ರು ಈಗ ತಾನೇ ಒಂದಾಗಿರೋ ಜೋಡಿ. ಮಾರ್ಕೆಟ್ಗೆಲ್ಲ 4 ಹೆಜ್ಜೆ ಓಡಾಡ್ಕೊಂಬರ್ತೀನಿ ಅಂತ ಹೋದ್ರು, ಅವ್ರು ಲೇಟಾಗೇ ಬರೋದು. ನೀವು ಆರಾಮಾಗಿರಿ, ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಆರಾಮಾಗಿ ಬರಲಿ. ಅಪ್ಪ ನೀವು ಹೇಗೋ ಅವ್ರ ಜೊತೆನೇ ಇದ್ದಾರಲ್ಲ. ಸುಬ್ಬು ಮಾವ ಅವ್ರ ಜೊತೆ ಇದ್ರೆ ಆರಾಮಾಗಿ ಓಡಾಡ್ಕೊಂಡು ಹೆಂಗೆ ಸುಬ್ಬು ಬರ್ತಾರೆ ಅವರು? ಮೇಡಮ್, ಅಪ್ಪನಿಗೆ ಇದ್ರಲ್ಲ ಬುದ್ಧಿವಂತಿಕೆ ಸ್ವಲ್ಪ ಜಾಸ್ತಿನೇ ಇದೆ. ಮುದ್ದಾಗಿರೋ ಜೋಡಿ ಮಧ್ಯ ಮೂಗು ತೋರ್ಸಕ್ಕೆ ಹೋಗಲ್ಲ ಅಪ್ಪ, ಸ್ವಲ್ಪ ದೂರದಲ್ಲೇ ಇರ್ತಾರೆ. ಆದರೂ ನನಗೆ ಯಾಕೋ ಮನಸ್ಸು ಒಂಥರ ಕಿರಿಕಿರಿ ಆಗ್ತಿದೆ ಸುಬ್ಬು. ನೀನು ಫೋನ್ ಕೊಡು, ನಾನು ಒಂದ್ಸಲ ಕಾಲ್ ಮಾಡ್ಬಿಡ್ತೀನಿ. ಆಯ್ತು, ತಗೊಳ್ಳಿ. ನೆನೆದವರ ಮನದಲ್ಲಿ ಅಂತ ಬಂದ್ಬಿಟ್ರಲ್ಲ. ಏನಾಯ್ತಪ್ಪ ನಿಮಗೆ? ಬ್ಯಾಂಡೇಜ್ ಯಾಕೆ ಹಾಕೊಂಡಿದ್ದೀರಾ? ಏನಾಯ್ತಪ್ಪ ಮಾವ? ಏನಾಯ್ತಪ್ಪ ಹಂಗೆ? ಅದು ದಾರಿಲಿ ಬರ್ಬೇಕಾದ್ರೆ ಅದೇನಾಯ್ತು ಅಂದ್ರೆ ಪುಟ, ನಾವು ದಾರಿಲಿ ಬರ್ತಾ ಇದ್ದಾಗ ಸಡನ್ ಆಗಿ ಒಂದು ಆಟೋ ಅಡ್ಡ ಬಂದ್ಬಿಡ್ತು. ಇವರು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಕಡೆ ತಿರುಗಿದ್ರ, ಆಗ ಮರ ಇತ್ತಲ್ಲ, ಹಣೆಗೆ ಸ್ವಲ್ಪ ಪೆಟ್ಟಾಯ್ತು ಅಷ್ಟೇ. ಏನಪ್ಪ ನೀವು ನೋಡ್ಕೊಂಡು ಓಡಾಡ್ಬೇಕು ತಾನೆ? ಲಮ್ಮ, ನನಗೇನು ಹೆಚ್ಚು ಪೆಟ್ಟಾಗಿಲ್ಲ. ಸ್ವಲ್ಪ ಗಾಬರಿ ಆಯ್ತಲ್ಲ, ಮರ ಅಲ್ಲೇ ಇತ್ತಲ್ಲ, ಅದು ನೆರಳಲ್ಲಿ ಕೂತ್ಬಿಟ್ಟೆ. ಏನು ಸ್ವಲ್ಪ ಪೆಟ್ಟಾಯ್ತು ಅಷ್ಟೇ. ಯಜಮಾನ್ರೆ, ನೀವು ನಂಬ್ತಿರೋ ಬಿಡ್ತಿರೋ, ಆದರೆ ಇಷ್ಟೋ ತನಕ ಮೇಡಮ್ಮು ಅಪ್ಪ ಇಲ್ಲಿ ಅಪ್ಪ ಬಂದಿಲ್ವಲ್ಲ, ಅವ್ರಿಗೊಂದು ಫೋನ್ ಮಾಡೋ ಅಂತ ತುಂಬ ಗಾಬರಿ ಆಗಿಬಿಟ್ಟಿದ್ರು. ಮೋಸ್ಟ್ಲಿ ನಿಮ್ಗಾಗಿದ್ದು ಏಟು ಮೇಡಮ್ ಮನಸ್ಸಿಗೆ ಗೊತ್ತಾಗಿತ್ತು ಅನ್ಸುತ್ತೆ. ನಿಮಗೊಂದು ಚಿಕ್ಕ ಗಾಯ ಆದರೂ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಅಪ್ಪ. ನಿಮ್ಮ ಮೈ ಮೇಲೆ ಆಗೋ ಗಾಯ ಮಾತ್ರ ಅಲ್ಲಪ್ಪ, ನಿಮ್ಮ ಮನ್ಸಿಗೆ ಒಂದು ಸಣ್ಣ ನೋವಾದರೂ ನನಗೆ ಅಳುನೇ ಬಂದಂಗೆ ಆಗುತ್ತೆ. ನೀವಂದ್ರೆ ನನ್ನ ಪ್ರಾಣ ಅಪ್ಪ. ಅಯ್ಯೋ, ನನ್ಗೇನಾಗುತ್ತಮ್ಮ, ನೀನು ಸಣ್ಣದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನೀನು ಆರಾಮಾಗಿರು. ಅಮ್ಮ, ಆ ಆಟೋದನ್ನ ಸುಮ್ಮನೆ ಬಿಡಬಾರ್ದಿತ್ತು, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅಯ್ಯೋ ಪಾಪ, ಅದರಲ್ಲಿ ಅವನ ತಪ್ಪು ಏನೂ ಇರಲಿಲ್ಲ ಪುಟ, ಎಲ್ಲ ಅಚಾನಕ್ ಆಗೋಯ್ತಲ್ವಾ ಅಷ್ಟೇ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನೋಡಿದ್ರಾ, ಅದಕ್ಕೆ ನಾನು ಹೇಳಿದ್ದು, ಶ್ರಾವಣಿ ಗಾಬರಿ ಮಾಡ್ಕೋತಾಳೆ, ಅಲ್ದಲ್ಲೇ ಅವಳು ಕೋಪನೂ ಬರುತ್ತೆ. ಗೊತ್ತಾಯ್ತು ಯಜಮಾನ್ರೆ. ಶ್ರಾವಣಿ ಅಮ್ಮವರು ಗಾಬರಿ ಆದರೆ ಹೇಗೋ ಸಮಾಧಾನ ಮಾಡಿಬಿಡ್ಬೋದು, ಆದರೆ ಕೋಪ ಬಂದರೆ ಜ್ವಾಲಾಮುಖಿನೇ, ಎಲ್ಲ ಅವ್ರ ಅಮ್ಮನ ಥರ. ಅಪ್ಪ, ಬೇರೆ ಏನಾದರೂ ವಿಷಯ ಇತ್ತಾ? ಇಲ್ಲಪ್ಪ, ಏನಿಲ್ಲ. ಅದೇ ಯಜಮಾನ್ರೆ ಹೇಳಿದ್ರಲ್ಲ, ಪುಟ್ಟ ಆಕ್ಸಿಡೆಂಟ್ ಕಣೋ ಅಷ್ಟೇ. ಇಲ್ಲ, ಅಪ್ಪನೂ ಯಜಮಾನ್ರು ಇಬ್ಬರು ಸೇರಿ ಏನೋ ಮುಚ್ಚಿಡ್ತಾ ಇದ್ದಾರೆ. ಅಯ್ಯೋ, ನನ್ನ ಫೋನ್ ರಿಂಗ್ ಆಗ್ತಿದೆ. ನಾನು ನೋಡ್ತೀನಿ ರೀ ಮೇಡಮ್. ಸಾವಿತ್ರಿ? ಶ್ರಾವಣಿ ಶ್ರಾವಣಿ ಮೇಡಮು ಆಚೆ ಇದ್ದಾರೆ.